ಇವತ್ತಿನ ಈ ವಿಡಿಯೋದಲ್ಲಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಯಾವ ರೀತಿಯಾಗಿ ನೀವು ಒಂದು ಜೀರೋ ಬ್ಯಾಲೆನ್ಸ್ ಅಕೌಂಟನ್ನು ನೀವು ಓಪನ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಅದರ ಫೀಚರ್ಸ್ ಏನು, ಆನ್ಲೈನ್ ಮುಖಾಂತರ ಯಾವ ರೀತಿಯಾಗಿ ಓಪನ್ ಮಾಡಬೇಕು, ವಿತ್ ಫುಲ್ KYC ಅಂದರೆ ವಿಡಿಯೋ KYC ಮುಖಾಂತರ ನಿಮ್ಮ KYC ಕೂಡ ಕಂಪ್ಲೀಟ್ ಮಾಡ್ಬೋದು. ಯಾವುದೇ ರೀತಿಯಾದ ಒಂದು ಬ್ರ್ಯಾಂಚಿಗೆ ಹೋಗೋ ಅವಶ್ಯಕತೆ ಇಲ್ಲ. ಮೊದಲನೇದಾಗಿ ಬ್ರೋ ಅಕೌಂಟ್ ಸೇವಿಂಗ್ ಅಕೌಂಟನ್ನು 25 ವರ್ಷಗಳ ಒಳಗಿನವರು, 18 ವಯಸ್ಸಿನ ಮೇಲಿನವರು ಇದನ್ನ ಆನ್ಲೈನ್ ಮುಖಾಂತರ ಓಪನ್ ಮಾಡ್ಬೋದು. ಇದರ ಬೆನಿಫಿಟ್ಸ್ ಏನಂದರೆ, ಮೊದಲನೇದಾಗಿ ಒಂದು ಯಾವುದೇ ರೀತಿಯಾದ ಬ್ಯಾಲೆನ್ಸ್ ಮೇಂಟೈನ್ ಮಾಡೋವಾಗಿಲ್ಲ, ಒಂದು ಫ್ರೀ ರೂಪೇ ಪ್ಲಾಟಿನಮ್ ಡೆಬಿಟ್ ಕಾರ್ಡ್ ಸಿಗುತ್ತೆ, ಇಶ್ಯೂಯೆನ್ಸ್ ರಿನ್ಯೂವಲ್ ಚಾರ್ಜಸ್ ಏನೂ ಇರೋದಿಲ್ಲ, ಫ್ರೀ NEFT IMPS UPI ಎಲ್ಲ ಇರುತ್ತೆ, ಫ್ರೀ ಚೆಕ್ ಬುಕ್ ಇರುತ್ತೆ, ಒಂದು ಫ್ರೀ DD ಇರುತ್ತೆ ಒಂದು ವರ್ಷದಲ್ಲಿ, ಅದೇ ರೀತಿಯಾಗಿ ಒಂದು ಫ್ರೀ SMS ಅಲರ್ಟ್ಸ್ ಕೂಡ ಇರುತ್ತೆ. ಅದೇ ರೀತಿಯಾಗಿ ನೀವೇನಾದರೂ ಒಂದು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡ್ತೀರಾ ಅಂದರೆ ಫಸ್ಟ್ ಇಯರ್ ಆ್ಯನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್ಸು ಫ್ರೀ ಆಗಿರುತ್ತೆ. ಅದೇ ರೀತಿಯಾಗಿ ನಿಮಗೇನಾದರೂ ಕ್ವೆರೀಸ್ ಇದ್ದರೆ ಎಲ್ಲವನ್ನು ನೀವು ಬ್ರ್ಯಾಂಚಿಗೆ ಅಥವಾ ಬ್ಯಾಂಕ್ ಆಫ್ ಬರೋಡಾ ಕಸ್ಟಮರ್ ಏಜೆಂಟ್ ಕೂಡ ಇರ್ತಾರೆ, ಅವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಾಂದರೆ ಟೋಲ್ ಫ್ರೀ ನಂಬರ್ ಕೂಡ ಇರುತ್ತೆ, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು, ಅಲ್ಲಿಂದ ನೀವು ಕೂಡ ಕಾಲ್ ಮಾಡ್ಬೋದು. ಈಗ ಮೊದಲನೇದಾಗಿ ಈ ವೆಬ್ಸೈಟಿನ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಇದೇ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊದಲನೇದಾಗಿ ನೀವು ಸಿಂಗಲ್ ಅಕೌಂಟನ್ನು ಓಪನ್ ಮಾಡ್ತಾಯಿದ್ರೆ ಇಲ್ಲಿ ಸಿಂಗಲ್ ಅಂತೇಳಿ ಕಂಟಿನ್ಯೂ ಕೊಡಿ. ಅದಾದ ನಂತರ ಕಂಟಿನ್ಯೂ ಮೇಲೆ ಕೊಟ್ಟಿದ ನಂತರ ಮೊದಲನೇದಾಗಿ ನೀವು ಏನೇನು ಬೇಕಾಗುತ್ತೆ, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಇರುವಂಥ ಒಂದು ಮೊಬೈಲ್ ನಂಬರ್, ಒಂದು ಇಮೇಲ್ ID ಮತ್ತು ಇಂಟರ್ನೆಟ್ಟು ಎಲ್ಲ ಸರ್ವಿಸಸ್ ಕೂಡ ಇರಬೇಕು. ಇಲ್ಲಿ 18 ವರ್ಷಗಳಿಂದ ಮೇಲಿಂದ ಕೂಡ ಇರಬೇಕು. ಇದೆಲ್ಲ ಆದ ನಂತರ ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಲೊಕೇಶನನ್ನು ಕೊಡಬೇಕು. ಲೊಕೇಶನ್ನ ಕೊಡಲಿಲ್ಲ ಅಂದರೆ ನೀವು ವೆಬ್ಸೈಟನ್ನೇ ಯೂಸ್ ಮಾಡೋಕ್ಕಾಗಲ್ಲ. ಅದೇ ರೀತಿಯಾಗಿ ಒಂದು ನಿಮ್ಮ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊತೇನೆ ನಾನು. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಆಧಾರ್ಗೆ ರಿಜಿಸ್ಟರ್ ಇರುವಂಥ ಮೊಬೈಲ್ ನಂಬರ್ ಅನ್ನು ಹಾಕಬೇಕು, ಇಮೇಲ್ ID ಹಾಕಬೇಕು. ಅದಾದ ನಂತರ ಇಲ್ಲಿ ಒಂದು ಇಮೇಲ್ ID ಹಾಕಿದ ನಂತರ ಒಂದು ಲಿಂಕನ್ನು ನಿಮ್ಮ ಇಮೇಲ್ IDಗೆ ಕಳಿಸ್ತಿರ್ತಾರೆ. ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಇಮೇಲ್ IDಯನ್ನು, ಅದನ್ನು ಕ್ಲಿಕ್ ಮಾಡಿ ಬ್ರೌಸರಲ್ಲೇ ಕ್ಲಿಕ್ ಮಾಡಿಕೊಂಡು ಅದನ್ನು ವೆರಿಫೈ ಮಾಡ್ಕೋಬೇಕು. ವೆರಿಫೈ ಆದ ನಂತರ ಇಲ್ಲಿ ಮೊಬೈಲ್ ನಂಬರ್ ಎಲ್ಲವನ್ನು ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳು ಎಲ್ಲವನ್ನು ಟಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ನಾನು ಯಾವ ರೀತಿಯಾಗಿ ಟಿಕ್ ಮಾಡ್ಕೊಂಡಿದ್ದೇನೆ ಆ ಎಲ್ಲವನ್ನು ಕ್ಲಿಕ್ ಮಾಡ್ಕೊಂಡು ಎಲ್ಲವನ್ನು ಇಲ್ಲಿ ನೋಡ್ಬೋದು ಡಿಕ್ಲರೇಷನ್ಗೆ ನೋಡ್ಕೊಂಡು ಎಲ್ಲವನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಎಕ್ಸೆಪ್ಟ್ ಮಾಡಿದ ನಂತರ OTP ಹಾಕಿದ ನಂತರ ಒಂದು ಟಿಕ್ ಮಾರ್ಕ್ ಬಂದಿರುತ್ತೆ ಗ್ರೀನ್ ಕಲರು. ಅದಾದ ನಂತರ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಆಧಾರ್ ನಂಬರ್ ಹಾಕಿ, ಪ್ಯಾನ್ ನಂಬರ್ನಲ್ಲಿ ಯಾವ ರೀತಿಯಾಗಿ ನೇಮ್ ಇದೆ ಅದೇ ನೇಮನ್ನು ಹಾಕಬೇಕು, ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳು ಎಕ್ಸೆಪ್ಟ್ ಮಾಡ್ಕೋಬೇಕು ಮೊದಲು. ಇಲ್ಲಿ ಯಾವಾಗ ನೀವು ಅಥೆಂಟಿಕೇಶನ್ ಥ್ರೂ OTP ಅಂತ ಕ್ಲಿಕ್ ಮಾಡ್ತಾರಲ್ಲ, ನಿಮ್ಮ ರಿಜಿಸ್ಟರ್ ಆಧಾರ್ ನಂಬರ್ಗೆ ಒಂದು OTP ಬರುತ್ತೆ, ಆ OTPಯನ್ನು ಎಂಟರ್ ಮಾಡಿ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ಡ್ ಆಧಾರ್ ಅಡ್ರೆಸ್ ಏನಿರುತ್ತೆ ಅದೆಲ್ಲ ಡೀಟೇಲ್ಸ್ ಇಲ್ಲಿ ಕಾಣ್ತಾ ಇರುತ್ತೆ. ನಾನು ಸೆಕ್ಯೂರಿಟಿ ಪರ್ಪಸ್ಗಾಗಿ ಹೈಡ್ ಮಾಡಿದ್ದೇನೆ. ಅದಾದ ನಂತರ ಇಲ್ಲಿ ನೀವೇನಾದರೂ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ ನಂತರ ಕಮ್ಯುನಿಕೇಷನ್ ಅಡ್ರೆಸ್ಸು ಸೇಮ್ ಆಧಾರ್ನಲ್ಲಿದ್ದೀರಾ, ನೀವೇನಾದರೂ ಆಧಾರ್ ಪರ್ಮನೆಂಟ್ ಅಡ್ರೆಸ್ ಬಿಟ್ಟು ಬೇರೆ ಕಡೆ ಇದ್ದರೆ ಇಲ್ಲಿ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾನು ನೋ ಅಂತ ಕ್ಲಿಕ್ ಮಾಡ್ತೇನೆ. ನೋ ಅಂತ ಕ್ಲಿಕ್ ಮಾಡ್ಕೊಂಡು ಎಲ್ಲ ಡೀಟೇಲ್ಸನ್ನು ಹಾಕ್ಕೊಳ್ಳಿ. ನಿಮ್ಮ ಕಮ್ಯುನಿಕೇಷನ್ ಅಡ್ರೆಸ್ಸು ಒಂದು ಪ್ರೆಸೆಂಟ್ ಎಲ್ಲಿರ್ತಾರೋ ಅಲ್ಲಿ. ಅದಾದ ನಂತರ ಇಲ್ಲಿ ಫೆಚ್ ಬ್ರಾಂಚಸ್ ಮೇಲೆ ಕ್ಲಿಕ್ ಮಾಡಿ. ಫೆಚ್ ಬ್ರಾಂಚಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಬ್ರ್ಯಾಂಚ್ಗಳನ್ನು ನೀವು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಸೆಲೆಕ್ಟ್ ಬ್ರ್ಯಾಂಚ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ನಿಯರೆಸ್ಟ್ ಯಾವ ಬ್ರ್ಯಾಂಚ್ ಇರುತ್ತಲ್ಲ ಅದು ಶೋ ಆಗ್ತದೆ, ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಆಲ್ರೆಡಿ ಅಕೌಂಟ್ ವೇರಿಯಂಟು ಅಥವಾ ಅಕೌಂಟ್ ಟೈಪ್ ಸೆಲೆಕ್ಟ್ ಇರುತ್ತೆ. ಇಲ್ಲಿ ನೋಡ್ಬೋದು ನಮ್ಮದು ಬ್ರ್ಯಾಂಚ್ ಯಾವುದೇ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮ್ಮ ಫಾದರ್ ನೇಮು, ಮದರ್ ನೇಮು, ನಿಮ್ಮ ರಿಲಿಜನ್ನು, ನಂಬರ್ ಆಫ್ ಡಿಪೆಂಡೆಂಟ್ಸ್ ಅಂದರೆ ನೀವು ಎಷ್ಟು ಜನದ ಜೊತೆ ಡಿಪೆಂಡ್ ಇದ್ದೀರಾ. ಫಾರ್ ಎಕ್ಸಾಂಪಲ್ ಪೇರೆಂಟ್ಸ್ ಇದ್ದರೆ 1 ಅಥವಾ 2 ಹಾಕಿ, ನಾನು 1 ಹಾಕ್ತೇನೆ. ಮತ್ತು ನಿಮಗೇನಾದರೂ ಡಿಸಬಿಲಿಟೀಸ್ ಇದ್ದರೆ ಎಸ್ ಹಾಕ್ಕೊಳ್ಳಿ, ಇಲ್ಲ ಅಂತ ಅಂದರೆ ನೋ ಹಾಕೋಬೋದು. ನೋ ಆದ ನಂತರ ನಿಮ್ಮ ಪ್ಲೇಸ್ ಆಫ್ ಬರ್ತ್, ಎಜುಕೇಷನ್, ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಅದು ನೀವು ಬ್ರೋ ಸೇವಿಂಗ್ ಅಕೌಂಟ್ ಆದ್ದರಿಂದ ಅದು ತಾನಾಗೆ ತೊಗೊಂಡಿರುತ್ತೆ. ಎನ್ಯುವಲ್ ಗ್ರಾಸ್ ಇನ್ಕಮ್, ಎನ್ಯುವಲ್ ಟರ್ನ್ ಓವರ್ ಎಷ್ಟಿರುತ್ತೆ ಅದನ್ನ ಹಾಕಿ. ಸೋರ್ಸ್ ಆಫ್ ಇನ್ಕಮ್ ನೀವೇನಾದರೂ ಸ್ಟೂಡೆಂಟ್ ಇದ್ದರೆ ಪೇರೆಂಟ್ಸ್ ಅಂತ ಹಾಕಿ. ಅದಾದ ನಂತರ ಇಲ್ಲಿ ಎಂಪ್ಲಾಯ್ಮೆಂಟ್ ಅಡ್ರೆಸ್ ಅಥವಾ ಬಿಸ್ನೆಸ್ ಯೂನಿಟ್ ಏನು ಇದನ್ನು ನಿಮ್ದು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಬಿಡಿ. ನಮ್ಮದು ಇಲ್ಲ, ನಾವು ಹಾಕ್ತಾಯಿಲ್ಲ, ಇದನ್ನು ನಾನು ಬಿಡ್ತಾ ಇದ್ದೇನೆ. ಇಲ್ಲಿ ಕ್ಯಾಟಗರಿ ಅಂತ ಇದೆಯಲ್ಲ, ಕ್ಯಾಟಗರಿ ಚೂಸ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಮ್ಯಾರಿಟಲ್ ಸ್ಟೇಟಸ್ ನಿಮ್ಮದು ಅನ್ಮ್ಯಾರಿಡ್ ಇದ್ದರೆ ಮ್ಯಾರಿಡು ಎಲ್ಲವನ್ನು ಹಾಕೋಬೇಕು. ನೀವೇನಾದರೂ ನಾಮಿನಿ ಆ್ಯಡ್ ಮಾಡ್ತಿದ್ರೆ ಆ್ಯಡ್ ಮಾಡ್ಕೊಳ್ಳಿ, ಎಲ್ಲ ಡೀಟೇಲ್ಸ್ ಇಲ್ಲಿ ಹಾಕಬೇಕು. ನೇಮು, ಡೇಟ್ ಆಫ್ ಬರ್ತು, ನಾಮಿನಿ ಲಾಸ್ಟ್ ನೇಮು ಎಲ್ಲವನ್ನು ಹಾಕ್ಕೊಂಡು ಅವ್ರದ್ದು ಅಡ್ರೆಸ್ ಸೇಮ್ ಇದ್ದರೆ ಸೇಮ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಈಗ ನೋ ಅಂತ ಹಾಕ್ತಾ ಇದ್ದೇನೆ. ನೋ ಅಂತ ಹಾಕಿದ ನಂತರ ನಾಮಿನೇಷನನ್ನು ನೀವು ಮುಂದೆ ಹಾಕೋಬೋದು. ಅದಾದ ನಂತರ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಿಮಗೆ ಅಡಿಷ್ನಲ್ ಸರ್ವಿಸಸ್ ಏನೇನು ಬೇಕು
ಎಲ್ಲವನ್ನು ಇಂಟರ್ನೆಟ್ ಬ್ಯಾಂಕಿಂಗ್ ಚೆಕ್ ಬುಕ್ಕು ನಿಮ್ಗೆ ಯಾವುದು ಬೇಡ ಅದನ್ನು ಡಿಸೆಲೆಕ್ಟ್ ಮಾಡ್ಕೊಳ್ಳಿ. ಉಳ್ಕೋದೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ನಿಮ್ಮ ಲ್ಯಾಂಗ್ವೇಜನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕು ನೀವು. SMS ಆಯಿತು, ವಾಟ್ಸಪ್ ಆಯಿತು. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಕ್ರೆಡಿಟ್ ಕಾರ್ಡ್ ಬೇಕಾದರೆ ಕ್ರೆಡಿಟ್ ಕಾರ್ಡ್ ಕೂಡ ಆಫರ್ ಹಾಕ್ಕೊಂಡು ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು. ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಪ್ರಿವ್ಯೂ ಕೇಳುತ್ತೆ. ನಿಮ್ಮ ಡೀಟೇಲ್ಸನ್ನು ನೀವು ಮತ್ತೊಮ್ಮೆ ನೋಡ್ಕೋಬೋದು. ಸ್ಟಾರ್ಟಿಂಗಿಂದ ಏನೇನು ಫಿಲ್ ಮಾಡಿರ್ತೀರಲ್ಲ ಅದೆಲ್ಲವೂ ಕೂಡ ಇಲ್ಲಿರುತ್ತೆ. ನಾನು ಸ್ಕ್ರಾಲ್ ಡೌನ್ ಮಾಡ್ತೇನೆ. ನಾನು ಸೆಕ್ಯೂರಿಟಿ ಪರ್ಪಸ್ಗಾಗಿ ಅದನ್ನು ಹೈಡ್ ಮಾಡಿದ್ದೇನೆ. ನೀವು ಸರ್ವಿಸಸ್ ಏನೇನು ಮಾಡ್ಕೊಂಡಿದ್ದೀರಾ ಎಲ್ಲವೂ ಇಲ್ಲಿ ಶೋ ಆಗ್ತಿರುತ್ತೆ. ಒಮ್ಮೆ ಕನ್ಫರ್ಮ್ ಮಾಡ್ಕೋಬೇಕು. ಅದಾದ ನಂತರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಎಕ್ಸೆಪ್ಟ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಅಪ್ಲಿಕೇಶನ್ ಕ್ಲಿಕ್ ಮಾಡಿದರೆ ನಿಮಗೊಂದು ರಿಜಿಸ್ಟರ್ಡ್ ರೆಫರೆನ್ಸ್ ನಂಬರ್ ಕೊಡ್ತಾರೆ. ಯಾಕಂದರೆ ನಿಮ್ಮದು ಅಕೌಂಟ್ ಕಂಪ್ಲೀಟ್ ಓಪನ್ ಆಗಿಲ್ಲ. ನೀವು ಯಾವ ರೀತಿಯಾಗಿ ಒಂದು ವಿಡಿಯೋ KYCಯನ್ನು ಕಂಪ್ಲೀಟ್ ಮಾಡ್ತಾರೋ ಆವಾಗ ನಿಮಗೆ ನಿಮ್ಮ ಅಕೌಂಟ್ ನಂಬರ್ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಅದನ್ನು ನಿಮಗೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೇನೆ. ಈಗ ಕಂಪ್ಲೀಟ್ ಯುವರ್ ವಿಡಿಯೋ KYC ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಡನ್ ಅಂತ ಕ್ಲಿಕ್ ಮಾಡಿ. ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ಡ್ ರೆಫರೆನ್ಸ್ ನಂಬರ್ ಅದಾಗೆ ತೊಗೊಂಡಿರುತ್ತೆ. ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೂ ಕೂಡ ಬಂದಿರುತ್ತೆ. ಇಲ್ಲಾಂದರೆ ನೀವೇ ಎಂಟರ್ ಮಾಡ್ಕೋಬೋದು. ಆಟೋಮೆಟಿಕ್ಕಾಗಿ ಫಿಲ್ ಆಗಿರುತ್ತೆ. ಇಲ್ಲಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ನೀವು ಯಾವ ರೀತಿ ರಿಜಿಸ್ಟರ್ ಮೊಬೈಲ್ ನಂಬರನ್ನು ಕೊಟ್ಟಿರ್ತಾರಲ್ಲ ಆ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. OTPನ ಎಂಟರ್ ಮಾಡಿಕೊಂಡು ಸಬ್ಮಿಟ್ OTP ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಇಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಕೆಲವೊಂದು ಪರ್ಮಿಷನ್ಗಳನ್ನು ನೀವು ಕೊಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಮೈಕ್ರೋಫೋನ್ ಆಗಿರ್ಬೋದು, ಲೊಕೇಶನ್ ಆಗಿರ್ಬೋದು ಎಲ್ಲವನ್ನು ಕೊಡಬೇಕು. ಅಲೌ ಅಂತ ಕೊಡಿ. ಅಲೌ ಅಂತ ಕೊಟ್ಟಿದ ನಂತರ ವಿಡಿಯೋ KYCಗೆ ಎಲ್ಲವೂ ಕೊಟ್ಟುಕೊಂಡು ಇಲ್ಲಿ ಎಲ್ಲ ಗ್ರೀನ್ ಮಾರ್ಕ್ ಬರಬೇಕು. ಗ್ರೀನ್ ಮಾರ್ಕ್ ಬಂದ ನಂತರ ನೀವು ಒಂದು ವಿಡಿಯೋ KYC ಸ್ಟಾರ್ಟ್ ಆಗುತ್ತೆ. ನಾನು ಸೆಕ್ಯೂರಿಟೀಸ್ ಪರ್ಪಸ್ಗಾಗಿ ಕಸ್ಟಮರಿನ ಒಂದು ಫೋಟೋವನ್ನು ಹೈಡ್ ಮಾಡಿರ್ತೇನೆ. ಆದರೆ ಏನೇನು ಕೇಳ್ತಾರೆ ಎಲ್ಲವನ್ನು ನಿಮಗೆ ಹೇಳ್ತೇನೆ. ಇಲ್ಲಿ ಫಸ್ಟ್ನೇದಾಗಿ ಒಂದು ಸೆಲ್ಫಿ ಕೇಳ್ತಾರೆ. ಸೆಲ್ಫಿ ಆದ ನಂತರ ಒಂದು 4 ಡಿಜಿಟ್ ನಂಬರ್ ಹೇಳ್ತಾರೆ. ಅದನ್ನು ನೀವು ಹೇಳಬೇಕು ಅವ್ರಿಗೆ. ಅವರೇ ಎಂಟರ್ ಮಾಡ್ಕೊತಾರೆ. ನಿಮ್ಮ ಡೇಟ್ ಆಫ್ ಬರ್ತನ್ನು ಹೇಳಬೇಕು. ನಿಮ್ಮ ಬಿಸ್ನೆಸ್ ಏನಾದರೂ ಇದ್ದರೆ ಅದನ್ನ ಹೇಳಬೇಕು. ಮತ್ತು ನೀವು ಒಂದು ಬಿಸ್ನೆಸ್ ಆಕ್ಯುಪೇಷನನ್ನು ಕೂಡ ಹೇಳಬೇಕು. ಅದಾದ ನಂತರ ನಿಮ್ಮ ಒಂದು ಪ್ಯಾನ್ ಕಾರ್ಡನ್ನು ಫೋಟೋವನ್ನು ಕ್ಲಿಕ್ ಮಾಡ್ಕೋತಾರೆ. ಬ್ಯಾಕ್ ಕ್ಯಾಮ್ರಾದಿಂದ ಪ್ಯಾನ್ ಕಾರ್ಡನ್ನು ಶೋ ಮಾಡಬೇಕು. ಅದಾದ ನಂತರ ಪ್ಯಾನ್ ಕಾರ್ಡ್ ಫ್ರಂಟು ಬ್ಯಾಕು ಎರಡು ತೋರಿಸ್ಬೇಕು. ಅದಾದ ನಂತರ ಒಂದು ಸಿಗ್ನೇಚರನ್ನು ಕೂಡ ನೀವು ಅಲ್ಲೇ ಲೈವ್ ಆಗಿ ನೀವು ಸಿಗ್ನೇಚರ್ ಮಾಡಬೇಕು. ಅದೇ ನಿಮ್ಮ ಬ್ಯಾಂಕ್ನಲ್ಲಿ ಒಂದು ಅಪ್ಡೇಟ್ ಆಗುತ್ತೆ. ನೀವು ಚೆಕ್ ಡೆಪಾಸಿಟು ಮತ್ತು ಕ್ಯಾಶ್ ವಿಡ್ರಾ ಮಾಡುವಾಗ ಅದೇ ಸಿಗ್ನೇಚರನ್ನು ನೀವು ಹಾಕಬೇಕು. ಅದಾದ ನಂತರ ಫೈನಲ್ ಸ್ಟೆಪ್ನಲ್ಲಿ ನಿಮ್ಮ ಒಂದು ಕಂಪ್ಲೀಟಾಗಿ ನಿಮ್ಮದು ಏನೇನಿದೆ ಎಲ್ಲ ಕೇಳಿಕೊಂಡು ಫೈನಲ್ ಸ್ಟೆಪ್ ವೆರಿಫೈ ಮಾಡಿ ನಿಮ್ಮ ಸಕ್ಸಸ್ಫುಲ್ಲಾಗಿ KYC ಕಂಪ್ಲೀಟ್ ಆಗುತ್ತೆ. ಈಗ ಏನು ಸ್ಟೆಪ್ ಅಂದರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ನಿಮ್ಮ ಯಾವ ರೀತಿಯಾಗಿ KYC ಕಂಪ್ಲೀಟ್ ಆಗಿರುತ್ತಲ್ಲ ಒಂದು ರೆಫರೆನ್ಸ್ ನಂಬರ್ ಕೂಡ ಕೊಡ್ತಾರೆ. KYC ಕಂಪ್ಲೀಟ್ ಆದ 2 ಅವರ್ಸಿಂದ 1 ದಿನ ಒಳಗಾಗಿ ಮ್ಯಾಕ್ಸಿಮಮ್ ನನ್ನ ಕೇಸ್ನಲ್ಲಿ 2 ವರ್ಕಿಂಗ್ ಡೇಸ್ ಆಗಿದೆ. ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ನಿಮಗೆ SMS ಕೂಡ ಬರುತ್ತೆ, ಮೇಲ್ ಕೂಡ ಬರುತ್ತೆ. ಅದೇ ಮೇಲ್ನಲ್ಲಿ ಒಂದು ನಿಮ್ಮದು ಪ್ಯಾನ್ ಕಾರ್ಡಿನ ಒಂದು ನಂಬರನ್ನು ಹಾಕಿದರೆ PDF ಓಪನ್ ಆಗುತ್ತೆ. PDFನಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸ್ ಕೂಡ ಇರುತ್ತೆ. ಬ್ರ್ಯಾಂಚ್ ಡೀಟೇಲ್ಸ್ ಆಗಿರ್ಬೋದು, ಕಸ್ಟಮರ್ ID ಮತ್ತು ಬ್ರ್ಯಾಂಚ್ IFSC ಕೋಡ್ ಎಲ್ಲವೂ ಇರುತ್ತೆ. ಆಯಿತು. ಮುಂದಿನ ವಿಡಿಯೋದಲ್ಲಿ ಈ ಆ್ಯಪನ್ನು ನೀವು ಹೇಗೆ ಇನ್ಸ್ಟಾಲ್ ಮಾಡ್ಕೋಬೇಕು, ಯಾವ ರೀತಿ ಟ್ರಾನ್ಸಾಕ್ಷನನ್ನು ಮಾಡಬೇಕು ಎಲ್ಲವನ್ನು ನಿಮಗೆ ಆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಒಂದು 7 ದಿನಗಳ ಒಳಗಾಗಿ ನಿಮ್ಮ ರಿಜಿಸ್ಟರ್ ಅಡ್ರೆಸ್ಗೆ ಅಂದರೆ ಕಮ್ಯುನಿಕೇಷನ್ ಅಡ್ರೆಸ್ಗೆ ಒಂದು ವೆಲ್ಕಮ್ ಕಿಟ್ಟನ್ನು ಕಳಿಸ್ತಾರೆ. ಅದು ಯಾವ ರೀತಿಯಾಗಿ ಇರುತ್ತೆ ಅದನ್ನು ಕೂಡ ವಿಡಿಯೋ ಮಾಡ್ತೇನೆ. ನೆಕ್ಸ್ಟ್ ವಿಡಿಯೋ ಈಗ ಆ್ಯಪನ್ನು ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನಿಮಗೇನಾದರೂ ಕ್ವೈರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದಕ್ಕೆ ಮೊದಲನೇದಾಗಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ರಿಜಿಸ್ಟರ್ ಮೊಬೈಲ್ ನಂಬರ್ ಬೇಕೇ ಬೇಕು. ಈ ವಿಡಿಯೋದಲ್ಲಿ ಇಷ್ಟೇ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ನಿಮಗೇನಾದರೂ ಕ್ವೈರೀಸ್ ಇದ್ದರೆ ನಮ್ಮ ಸೋಷಿಯಲ್ ಮೀಡಿಯಾಗಳ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅಲ್ಲಿಂದ ಹೋಗಿ ನೀವು ಕ್ವೈರೀಸನ್ನು ಕೇಳ್ಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.